ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಧುಮತಿ ಕ್ರಿಯೇಷನ್ ಫ್ರೆಂಡ್ಸ್. ನಾನು ಇವತ್ತು ನಾರ್ಮಲ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ, ನಾನು ಆಲ್ರೆಡಿ ಲೈನಿಂಗ್ ಕ್ಲಾತ್ ಆ್ಯಡ್ ಮಾಡಿದ್ದೀನಿ. ಬ್ಲೌಸ್ ಪೀಸಲ್ಲಿ ಬಂದಂಥ ಬಾರ್ಡ್ರ್ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ ನೋಡಿ. 2 ಪೀಸ್ನಲ್ಲಿ ಬೆನ್ನಿಗೆ ನಾ ಅಟ್ಯಾಚ್ ಮಾಡಲಾರ್ದಾಗೆ ಅದೇ ಬಾರ್ಡ್ರ್ ತಗೊಂಡು ಈ ಥರ ಜೋಡಿಸ್ಕೊಂಡು ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಈ ಥರ ಪಟ್ಟಿನ ನಾನು ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ತೊಗೊಂಡು ಈ ಥರ ಶೇಪಲ್ಲಿ ಕಟ್ ಮಾಡಿ ಇಲ್ಲಿ ಬಾರ್ಡ್ರಿಗೆ ಕರೆಕ್ಟಾಗಿ ಜೋಡಿಸ್ಕೊಂಡು ಪಿನ್ ಹಚ್ಕೋಬೋದು. ಇಲ್ಲಾಂದರೆ ನಾವು ಐರನ್ ಮಾಡಿಕೊಂಡು ಅದಕ್ಕೆ ಗಮ್ ಥರ ಇರುತ್ತೆ ರೀ, ಅದಕ್ಕೆ ಐರನ್ ಮಾಡಿಕೊಂಡ್ರೂ ಕರೆಕ್ಟಾಗಿ ಕುಂದುರುತ್ತೆ. ಕರೆಕ್ಟಾಗಿ ಜಾಯಿಂಟ್ ಮಾಡಿದ ಹತ್ರನೇ ಮಿಡಲಲ್ಲಿ ಇಡಬೇಕು ನೋಡ್ರಿ. ಬಕ್ರಮ್ಗೆ ಮತ್ತು ಕ್ಲಾತಿಗೆ ಕ್ರಾಸ್ ಆಗಲಾರ್ದೆ ಗುಂಡ್ಪಿನ್ನಿಂದ ಈ ಥರ ಹಚ್ಕೋಬೇಕು. ಕ್ಲಾತ್ ಹೆಚ್ಚು ಕಮ್ಮಿ ಬರಲಾರ್ದಾಗೆ ನಾವು ಒಂದು ಹೊಲಿಗೆ ಹಾಕ್ಕೋಬೇಕು ನೋಡಿ ಈ ಥರ. ಈಗ ಸೈಡಲ್ಲಿ ಎಕ್ಸ್ಟ್ರಾ ಇದ್ದಂಥ ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಲೈಟಾಗಿ ಅಲ್ಲಲ್ಲಿ ಕಚ್ ಮಾಡಬೇಕಾಗುತ್ತೆ. ಕಟ್ ಮಾಡಿದ್ದಂಥ ಕ್ಲಾತ್ನ ಒಳಗಡೆ ಹಾಕಿ ನೋಡಿ ಈ ಥರ ಚೆನ್ನಾಗಿ ಸೈಡಲ್ಲಿ ಕಾಣಿಸ್ಲಾರ್ದಾಗೆ ಹೊಲಿಗೆ ಹಾಕ್ಕೋಬೇಕು. ಕ್ಲಾತಲ್ಲಿ ಬಕ್ರಮ್ ಸೇರಿಸಿದ್ದಕ್ಕೆ ನಾವು ಯಾವ ಶೇಪ್ ಕಟ್ ಮಾಡಿದ್ದೆ ಅದೇ ಶೇಪ್ ಬಂದಿದೆ ನೋಡಿ. ಈಗ ಸ್ಯಾರಿ ಕಲರ್ ಬಂದು ಬ್ರೌನ್ ಇದೆ ನೋಡಿ. ಈಗ ನಾವು ಚೌಕಾಗಿ 3 ಪಾಯಿಂಟ್ ಕಟ್ ಮಾಡ್ಕೊಂಡು ಉದ್ದ 3 ಇಂಚು ಅಗಲ 3 ಇಂಚು ಕಟ್ ಮಾಡಿಕೊಂಡು ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟಿಗೆ ಯಾವ ಥರ ನೋಡಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ನಾವು ನೆಕ್ಕಿಗೆ ಎಷ್ಟು ರೌಂಡಾಗಿ ಕಟ್ ಮಾಡಿದ್ದೀವೋ ಅಷ್ಟು ರೌಂಡ್ಗೆ ಬೇಕಾದಂಥ ಡಿಸೈನ್ಸನ್ನು ಈ ಥರ ನಾವು ರೆಡಿ ಮಾಡಿ ಒಂದು ಹೊಲಿಗೆ ಹಾಕ್ಕೊತ ಹೋಗಬೇಕು. ಇವು ಸ್ಮಾಲ್ ಡಿಸೈನ್ಸ್. ಈಗೆಲ್ಲ ಪೀಸ್ಗಳನ್ನ ಈ ಥರ ರೆಡಿ ಮಾಡಿದ್ದಾದಮೇಲೆ ಒಂದೊಂದಾಗಿ ಕಟ್ ಮಾಡ್ಕೋಬೇಕು. ಈಗ ನೆಕ್ ಡಿಸೈನ್ ಪೀಸನ್ನು ತಗೊಂಡು ಇದ್ರ ಮೇಲೆ ಫಸ್ಟ್ ಮಿಡಲ್ನಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಆ ಸ್ಮಾಲ್ ಡಿಸೈನ್ನ ಯಾವ ಥರ ಇಟ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಈಗ ಒಂದು ಸೈಡೆಲ್ಲ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಮತ್ತೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಸೈಡ್ ಯಾವ ಥರ ಮಾಡಬೇಕು ಮತ್ತೊಂದು ಭಾಗದಲ್ಲಿ ಅಂತೇಳಿ. ನೋಡಿ ಈ ಥರ ರೌಂಡಾಗಿ ಈಗ ಫಿನಿಶ್ ಆಗಿದೆ ನೋಡಿ. ಈಗ ನೆಕ್ ಡಿಸೈನ್ ರೆಡಿ ಆಯಿತು. ಇದು ಈಗ ಬ್ಲೌಸ್ ಪೀಸ್ಗೆ ಯಾವ ಥರ ಜೋಡಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ.
ಬ್ಲೌಸ್ ಪೀಸು ಕರೆಕ್ಟಾಗಿ ಮಿಡಲ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ ಪೀಸ್ ಕೂಡ ಕರೆಕ್ಟಾಗಿ ಮಿಡಲಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಮಾಲಾಗಿ ಕಟ್ ಮಾಡ್ಕೋಬೇಕು ಪೀಸು. ನೋಡಿ, ಈಗ ನಾವು ಬ್ಲೌಸ್ ಪೀಸ್ಗೆ ಈ ನೆಕ್ಕನ್ನು ಯಾವ ರೀತಿಯಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ನೆಕ್ ಪೀಸನ್ನು ಫೇಸ್ ಆನ್ ಫೇಸ್, ಅಂದರೆ ಬ್ಲೌಸ್ ಪೀಸ್ ಬಂದು ಲೈನಿಂಗ್ ಕ್ಲಾತ್ ಮೇಲ್ಗಡೆ ನೆಕ್ ಪೀಸ್ ಕರೆಕ್ಟಾಗಿ ಇರಬೇಕು, ಅಂದರೆ ಉಲ್ಟಾ ಹಾಕ್ಕೋಬೇಕನ್ನ ಮಾತು. ಈ ಥರ ಕರೆಕ್ಟಾಗಿ ಮಿಡಲಲ್ಲಿ ನೋಡಿ ಗುಂಪಿನಿಂದ ನಾವು ಈ ಥರ ಜೋಡಿಸ್ಕೋಬೇಕು. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಒಂದು 1/2 ಇಂಚಷ್ಟು ಒಳಗಡೆನೆ ಕಟ್ ಮಾಡ್ಕೋಬೇಕು. ನೋಡಿ, ಬಕ್ರಮ್ಕಿನ್ನ ಒಂದು 1/2 ಇಂಚು ಒಳಗಡೆ ಕಟ್ ಮಾಡ್ಕೋಬೇಕು. ಲೆವೆಲ್ಲಾಗಿ ಕಟ್ ಮಾಡ್ಕೋಬಾರ್ದು. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಲೈಟಾಗಿ ಕಚ್ಗಳನ್ನ ಸಿಸರಿಂದ ಕಚ್ಚುಗಳನ್ನ ಕಟ್ ಮಾಡ್ಕೊತ ಹೋಗಬೇಕು. ಈಗ ನೆಕ್ ಪೀಸನ್ನು ಉಲ್ಟಾ ಮಾಡಬೇಕು. ಈ ಥರ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಲೈಟಾಗಿ ಐರನ್ ಮಾಡ್ಕೋಬೇಕು. ನೋಡಿ, ಹಾಗಾದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೆಕ್ಕು. ಐರನ್ ಮಾಡಿದ್ದಾದಮೇಲೆ ಒಂದು ಲೈನು ಸ್ಟಿಚಿಂಗ್ ಹಾಕ್ಕೋಬೇಕು ಕಾರ್ನರ್ನಲ್ಲಿ. ಟೂ ಸೈಡ್ ಸ್ಟಿಚಿಂಗ್ ಆದಮೇಲೆ ಇದ್ರ ಮೇಲೆ ಲೇಸ್ ಇಟ್ಟು ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ಯಾರಿನಲ್ಲಿ ಗೋಲ್ಡ್ ಕಲರ್ ಹೆಚ್ಚಾಗಿದ್ದಕ್ಕೆ ನಾನು ಇದು ಗೋಲ್ಡ್ ಕಲರೇ ಲೇಸ್ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಲೇಸ್ ಸ್ಟಿಚ್ ಮಾಡಿದ್ದಾದಮೇಲೆ ಈ ಥರ ಟಕ್ಸನ್ನು ಇಟ್ಕೋಬೇಕು. ನೋಡಿ, ಟಕ್ಸ್ ಆದಮೇಲೆ ಈ ಥರ ಒಂದು ಪಟ್ಟಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಡಿಸೈನ್ ಹೇಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. Thank you for watching.